ಭ್ರಷ್ಟರ ಅಪರಾಧಿಗಳಿನ ಪಾಲಿನ ಸಿಂಹ ಸೂಕ್ತ ಶ್ರೀಯುತ ದಿನೇಶ್ ಶೆಟ್ಟಿ ಸರ್ ಆಗಮಿಸ್ತಾ ಇದ್ದಾರೆ. ಅವರಿಗೆ ಪೂರ್ಣ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಅಪರಾಧಿಗಳಿಗೆ ಪತ್ರ ಬಿಟ್ಟುವಂತೆ ಮಾಡುವಂತ ದಿನೇಶ್ ಶೆಟ್ಟಿ ಅವರು, ನಮ್ಮ ಸಿಸಿಬಿ ಆಫೀಸರ್ ದಿನೇಶ್ ಶೆಟ್ಟಿ ಸರ್ ಅವರಿಗೆ ತುಂಬುರುಳಿನ ಗೌರವಪೂರ್ವಕ ಸ್ವಾಗತವನ್ನು ಸುಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಹಾಕಿ ದಿನೇಶ್ ಶೆಟ್ಟಿ ಸಿಸಿಬಿ ಕಾರ್ಯವನ್ನು ದೈನಂದಿನ ಕಾರ್ಯಕ್ರಮಗಳಲ್ಲಿ ಹಾಗೂ ನಮ್ಮ ಪ್ರತಿನಿತ್ಯದ ನಮ್ಮ ಆರೋಗ್ಯದಲ್ಲಿ ಒಳ್ಳೆ ಇದಾಗುತ್ತೆ. ಆಮೇಲೆ ಕ್ರೀಡೆ ಆಡೋದ್ರಿಂದ ನಮಗೆ ಕೆಟ್ಟ ಅಭ್ಯಾಸಗಳು ಜಾಸ್ತಿ ಬರೋದಿಲ್ಲ. ಈ ಕುಡಿಯೋದು, ಗಾಂಜಾ, ಇವತ್ತಿನ ದಿನದ ಯುವಕರದೆಲ್ಲ ನೋಡಿದ್ದೀರಾ ನೀವು, ಎಲ್ಲರೂ ಗಾಂಜಾ ಆಮೇಲೆ ಮದ್ಯಪಾನಕ್ಕೆ, ಈ ಸಿಗರೇಟು, ಬೀಡಿ ಇದಕ್ಕೆಲ್ಲ ವ್ಯಸನಿಗಳಾಗ್ಬಿಟ್ಟಿದ್ದಾರೆ. ಕ್ರೀಡೆ ಆಡಿದ್ರೆ ನಿಮ್ಗೆ ಸ್ಟ್ಯಾಮಿನಾ ಸಿಗಲ್ಲ. ಸೊ ನೀವು ನೀವು ಈ ಡ್ರಗ್ಸ್ ಇವೆಲ್ಲ ಮಾಡಿದ್ರೆ ನಿಮ್ಗೆ ಸ್ಟ್ಯಾಮಿನಾ ಸಿಗಲ್ಲ, ಕ್ರೀಡೆ ಆಡಕ್ಕಾಗಲ್ಲ. ನೀವು ಕ್ರೀಡೆ ಆಡಿದ್ರೆ ಆ ಶೋಕಿಗೆ ಬೀಳಲ್ಲ. ಸೊ ಎಲ್ಲರೂ ದಯವಿಟ್ಟು ಚಿಕ್ಕ ವಯಸ್ಸಿಂದಾನೆ ಕ್ರೀಡೆಯನ್ನು ಆಡ್ಕೊಂಡು ಇದು ಮಾಡ್ಬೇಕು. ನಮಗೂ ಸಹ ಈ ಕ್ರೀಡೆಯಿಂದನೇ ಕೆಲಸ ಸಿಕ್ಕಿ ಇವತ್ತು ಅನ್ನ ತಿಂತಾ ಇರೋದು ಕ್ರೀಡೆಯಿಂದನೇ ಇದೆ, ಕಬಡ್ಡಿಯಿಂದಾನೆ. ದಯವಿಟ್ಟು ಎಲ್ಲರೂ ನಿಮಗೆ ಇಷ್ಟ ಆದ ಕ್ರೀಡೆಯನ್ನು ಆಡಿ ಕ್ರೀಡೆಯಲ್ಲಿ ಮುಂದೆ ಬರ್ಬೋದು. ಇವತ್ತು ಗೌರ್ಮೆಂಟ್ ಇಂದ ಕೆಲಸ ಇದೆಲ್ಲ ಸಿಗುತ್ತೆ. ದಯವಿಟ್ಟು
ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಡ್ರಗ್ಸ್ ಇದಂತ ಮದ್ಯಪಾನ ಇರುವುದರಿಂದ ದೂರ ಇರಿ ಅಂತ ಯುವಕರಿಗೆ ನನ್ನ ಕಡೆಯಿಂದ ಮಾತು ಹೇಳ್ತೀನಿ. ಬಟ್ ನೋಡಿ, ಅವರು ನಾನು ಹೇಳಿದೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಳುತ್ತೆ. ಅವರೊಬ್ರು ಸ್ವಯಂ ಕ್ರೀಡಾಪಟುವಾಗಿದ್ದು ಇವತ್ತು ಅವ್ರ ಅನ್ನ ತಿಂತಾ ಇದ್ರೆ ಅದು ಕ್ರೀಡೆ ಏನಂತ ಹೇಳಿದ್ರೆ ಒಂದು ಜೋರ ಚಪ್ಪಲೆ ಬನ್ನಿ. ಯಾರು ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರೆ ಅವರಿಗೆ ಈ ಒಂದು ಅಧಿಕಾರ ಸಿಗುತ್ತೆ, ಈ ಒಂದು ಅಭಿಮಾನ ಸಿಗುತ್ತೆ, ಜನರ ಸೇವೆ ಮಾಡುವಂತ ಒಂದು ಸದಾವಕಾಶ ಸಿಗುತ್ತೆ. ನೋಡಿ, ನಾವೆಲ್ಲರೂ ವ್ಯಸನ ಮುಕ್ತರಾಗಿದ್ದಿ, ಒಂದು ಅದ್ಭುತವಾದ ಕ್ರೀಡಾಪಟುಗಳಾಗಿ, ಕ್ರೀಡೆ ಯಾವುದೇ ಆಗಿರಲಿ, ಕಬಡ್ಡಿ ಅಂತಾನೆ ಅಲ್ಲ, ಎಲ್ಲಾ ಕ್ರೀಡೆಗಳು ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಒಂದು ಉತ್ತಮ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ನಾವು ಬಾಳೋಣ. ಬೆಂಗಳೂರಿಗೆ ನಾವೆಲ್ಲರೂ ಹೆಮ್ಮೆಯನ್ನ ತಂದ್ಕೊಳ್ಳೋಣ. ಸೊ ದಿನೇಶ್ ಶೆಟ್ಟಿ ಅವರ ಮಾತು ನಾವೆಲ್ಲರೂ ಪಾಲಿಸೋಣ. ಎಲ್ಲ ಒಂದು ಜೋರ ಚಪ್ಪಳ ಮುಖೇನ ಯುವಕರು ಅವರು ಹೇಳಿದ ಮಾತುಗಳನ್ನ ಪ್ರೇರಣೆಯಾಗಿ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ನೀಡ್ತಾ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ದಿನೇಶ್ ಶೆಟ್ಟಿ ಸರ್ ಅವರಿಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಬಾಯ್ಸ್ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಗ್ರೌಂಡ್ ಬಾಯ್ಸ್ ಆಯೋಜಿಸಿರ್ತಕ್ಕಂಥ ಈ ಒಂದು ಮೊದಲ ಬೆಳಕಿನ ಕ್ರೀಡಾಕೂಟಕ್ಕೆ ವಿಶೇಷವಾಗಿ ಗೌರವಾನ್ವಿತ ಅತಿಥಿಗಳಾಗಿ ಒಬ್ಬ ಕ್ರೀಡಾಪಟುವಾಗಿ ಆಗಮಿಸಿ ಕ್ರೀಡಾಪಟುಗಳಿಗೆ ಅಭಿನಂದಿಸಿ ಹುರಿದುಂಬಿಸಿದ್ದೀರಿ. ನಿಮ್ಮ ಈ ಒಂದು ಆಗಮನಕ್ಕೆ ನೀವು ಬಂದಿರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ದಿನೇಶ್ ಶೆಟ್ಟಿ ಸರ್ ಅವರನ್ನ ನಮ್ಮ ಹನುಮಂತಣ್ಣವರು, ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಮೆಚರ್ ಕಬಡ್ಡಿ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿಗಳು ರಾಜಶೇಖರ್ ಅವರು, ಹಾಗೆ ಶೇಖರ್ ಸರ್ ನೀವು ಬರಬೇಕು. ಶೇಖರ್ ಸರ್ ಬನ್ನಿ ಸರ್. ಗೌರವ ಕಾರ್ಯದರ್ಶಿಗಳು ಬೆಂಗಳೂರು ಅರ್ಬನ್ ಜಿಲ್ಲಾ ಮೆಚರ್ ಕಬಡ್ಡಿ ಅಸೋಸಿಯೇಷನ್, ಶೇಖರ್ ಸರ್ ಬನ್ನಿ ನೀವು. ಹಾಗೆ ನಮ್ಮ ಎಲ್ಲ ವಾಲಂಟಿಯರ್ಸ್, ನಮ್ಮ ಮೋಹನ್ ನಮ್ಮ ಬೆಂಗಳೂರು ನಗರ ಕಾರ್ಯದರ್ಶಿಯಾಗಿ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕಾಗಿ ಉತ್ತಮ ಯುವಕರನ್ನ ಜೊತೆಗೂಡಿಸಿಕೊಂಡು ಅಂಬೇಡ್ಕರ್ ಅವರನ್ನ ಆದರ್ಶವಾಗಿರಿಸಿಕೊಂಡು ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ರೂಢಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಮೆಚರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಬಾಯ್ಸ್ ಪರವಾಗಿ ಆಯೋಜಕರಾಗಿರ್ತಕ್ಕಂಥ ಅಂಬೇಡ್ಕರ್ ಬಾಯ್ಸ್, ನಮ್ಮ ಅಂಬೇಡ್ಕರ್ ಅವ್ರನ್ನ ನಾವು ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ತಗೊಂಡಿದ್ದೀವಿ. ಅವರು ನಡೆದು ಬಂದ ಅವರ ಹೋರಾಟದ ಬದುಕು ನಮ್ಮದಾಗಿರ್ಲಿ, ಅವರ ಒಂದು ಹೋರಾಟದ ಬದುಕಿನಿಂದ ನಮ್ಮ ನೆಮ್ಮದಿಯ ಬದುಕನ್ನು ಇವತ್ತು ಕಟ್ಟಿಕೊಂಡಿದ್ದೀವಿ. ಬೆಂಗಳೂರು ಶಾಂತವಾಗಿರಲಿ, ಬೆಂಗಳೂರು ಅಭಿವೃದ್ಧಿಯಾಗಲು, ಬೆಂಗಳೂರಿಗರು ನೆಮ್ಮದಿಯಾಗಿರ್ಲಿಕ್ಕೆ ನಮ್ಮ CCB ಬೆಂಗಳೂರು ಅತಿ ಹೆಚ್ಚಿನ ಶ್ರಮ ವಹಿಸಿದೆ. ಪೀಸ್ಫುಲ್ ಸಿಟಿ ಆಫ್ ಇಂಡಿಯಾ ಅಂತಾನೆ ಖ್ಯಾತಿನ ಗಳಿಸಿರುವಂತ ಬೆಂಗಳೂರಿನ ನೆಮ್ಮದಿ ನಗರಕ್ಕೆ ಸಾಕಷ್ಟು ಸಹಕರಿಸಿದಂಥವ್ರು, ದುಡಿದಂಥವ್ರು ಶ್ರೀಯುತ ದಿನೇಶ್ ಶೆಟ್ಟಿ ಅವರು, CCB ಆಫೀಸರ್, ಬೆಂಗಳೂರು ಸಿಟಿ ಪೊಲೀಸ್ ತಾವು ಆಗಮಿಸಿ ಈ ಒಂದು ಕಬಡ್ಡಿ ಕ್ರೀಡಾಕೂಟಕ್ಕೆ ಆಗಮಿಸಿ ವಿಶೇಷ ಗೌರವ ಅತಿಥಿಗಳಾಗಿ ಸ್ವಯಂ ಕ್ರೀಡಾಪಟುಗಳಿಗೆ ಹೊರದುಂಬಿಸಿ ಅಭಿನಂದಿಸಿದ ನಿಮಗೆ ಅಭಿನಂದನೆಗಳು. ನಿಮ್ಮನ್ನ ಸತ್ಕರಿಸಿ ಸನ್ಮಾನಿಸಿ ಧನ್ಯವಾದಗಳು ಸರ್. ನಮ್ಮ ಆಕಾಶ್ ಈ ನೆಲದ ಪ್ರತಿಭೆ ಅಭಿಮಾನಪೂರ್ವಕವಾಗಿ ದಿನೇಶ್ ಶೆಟ್ಟಿ ಅವರನ್ನ ಪೇಟ ಧರಿಸಿ ಶಾಲನ್ನು ಹೊದಿಸಿ ಮಾಲಾರ್ಪಣೆ ಮಾಡಿ ಅವರಿಗೆ ನೆನಪಿನ ಕಾಣಿಕೆಯಿಂದ ನೀಡ್ತಾ ಮನೆಗೊಬ್ಬ ಕ್ರೀಡಾಪಟು ಮನೆಗೊಂದು ಗಿಡ ಇರಲಿ, ಅದು ಹಸಿರು ಮತ್ತೆ ಕ್ರೀಡಾಪಟು ಪ್ರತಿ ಮನೆಗೆ ಬೆನ್ನೆಲುಬಾಗಿರ್ಲಿ ಅಂತ ಕೇಳ್ಕೊಳ್ತಾ ಒಂದು ಬಲಿಷ್ಠ ಯುವ ಸಮಾಜ, ಒಂದು ಸ್ವಾಸ್ಥ್ಯ ಸಮಾಜ ಇರಬೇಕು ಅಂದ್ರೆ ಒಂದು ಉತ್ತಮ ಸಂದೇಶವನ್ನು ನೀಡಿದಂತ ಈ ಕ್ರೀಡಾಕೂಟ ಯುವಕರಿಗೆ ಆದರ್ಶಪ್ರಾಯವಾಗಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಮೆಚರ್ ಕಬಡ್ಡಿ ಅಸೋಸಿಯೇಷನ್ ಗೌರವ ಸಂಘಟನಾ ಕಾರ್ಯದರ್ಶಿಗಳಾಗಿ ಬೆಂಗಳೂರಿನಾದ್ಯಂತ ಉತ್ತಮವಾಗಿ ಕಬಡ್ಡಿ ಕ್ರೀಡೆಗೆ ತಮ್ಮದೇ ಆದಂತಹ ಕಾಯಕಲ್ಪವನ್ನು ನೀಡ್ತಾ ಸೇವೆಯನ್ನು ನೀಡ್ತಾ ಬಂದಿರತಕ್ಕಂಥ ನನ್ನ ಆತ್ಮೀಯ ನಮ್ಮ BL ಹಿರಿಯ ರಾಷ್ಟ್ರೀಯ ಕ್ರೀಡಾಪಟು ನನ್ನ ಆತ್ಮೀಯ ಸ್ನೇಹಿತ ರಾಜಶೇಖರ್ಗೆ ಈ ಸಂದರ್ಭದಲ್ಲಿ ನಮ್ಮ ಹನುಮಂತಣ್ಣನವರು ಅವರಿಗೆ ಪೇಟ ಧರಿಸಿ ಶಾಲನ್ನು ಹೊದಿಸಿ ಅವ್ರನ್ನ ಅತ್ಯಂತ ಇವತ್ತು ಯಶಸ್ವಿ ಕ್ರೀಡಾಕೂಟದ ಭಾಗವಾಗಿ ನೀವು ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಅವ್ರನ್ನ ಸತ್ಕರಿಸಿ ಸನ್ಮಾನಿಸಿದ್ವಿ. ಕಂಗ್ರ್ಯಾಚುಲೇಷನ್ಸ್. ಸ್ಥಳೀಯ ನೆಲದ ಪ್ರತಿಭೆ ನಮ್ಮ ದಿನೇಶ್ ಶೆಟ್ಟಿ ಅವರು ನಮಗೆಲ್ಲ ಚೇರ್ಪಡಿಸಿದ್ರು. ಅವರು ಕೂಡ ಒಬ್ಬ ಪ್ಲೇಯರ್ ಆಗಿ ಸ್ಪೋರ್ಟ್ಸ್ ಕೋಟಾದಡಿ ಒಂದು ಜೀವನವನ್ನು ರೂಪಿಸಿಕೊಂಡಂಥವ್ರು. ಕೇಂದ್ರೀಯ ಅಪರಾಧ ವಿಭಾಗದಿಂದ ಬಡ್ತಿ ಪಡೆದು ಇದೀಗ ಗುಪ್ತಚರ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಬೆಂಗಳೂರು ನಗರ ನೆಮ್ಮದಿಯ ನಗರ ಅಂತ ಹೇಳಿ ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಅದಕ್ಕೆ ಕಾರಣ ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಒಂದು ಪರಿಶ್ರಮದ ಫಲವಾಗಿರುತ್ತೆ. ನಮ್ಮ ಆಕಾಶ್ ಸ್ಥಳೀಯ ಪ್ರತಿಭೆ, ಆತನ ಮೇಲೆ ಎಲ್ಲಿದೆ ಒಂದು ಅಭಿಮಾನ ಅವ್ರಿಗಿದೆ. ಆ ಹುಡುಗ ಬೆಳಿಬೇಕು ಅನ್ನೋದು ಕೂಡ ಅವರ ಇರಾದೆ ಆಗಿದೆ. ಆತನು ಕೂಡ ಈಗಾಗಲೇ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪರಿಚಿತಗೊಂಡಿದ್ದಾನೆ. ರಾಜ್ಯ ತಂಡವನ್ನು ಈಗಾಗಲೇ ಜೂನಿಯರ್ ವಿಭಾಗದಲ್ಲಿ ಸೀನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದ್ದಾನೆ. ಉತ್ತಮ ಪ್ರತಿಭೆಯಾಗಿ ಉತ್ತಮ ಭವಿಷ್ಯ
ರೂಪಿಸಿಕೊಳ್ಳಿ ಅನ್ನೋದು ಕೂಡ ಅವರ ಇರಾದೆ ಆಗಿದೆ. ಯುವಕರಿಗೆ ಒಂದು ಪ್ರೇರಣೆ ಆಗಬಲ್ಲ ಒಂದು ಹಿತ ನುಡಿಯನ್ನು ನುಡಿದಂತ ಶ್ರೀಯುತ ದಿನೇಶ್ ಶೆಟ್ಟಿ ಸರ್ ಅವರಿಗೆ ಅಭಿನಂದನೆಗಳು. ಫ್ಯೂಚರ್ ಹೋಪ್ಸ್ ನ ಭರವಸೆ ಆಟಗಾರ ದೀಪಕ್ ಯಶಸ್ವಿ ದಾಳಿಗಾರ, ತಂಡದ ಪ್ರಮುಖ ಭರವಸೆಯ ದಾಳಿಗಾರ ಅಂತಾನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ದಾಳಿಗೆ ಪ್ರತಿ ದಾಳಿ, ಕಳೆದ ಬಾರಿ 1 ಅಂಕ, ಇದೀಗ ಅರ್ಜುನ ತಂಡಕ್ಕೆ 2 ಅಂಕ ದಾಳಿಯಲ್ಲಿ. ದಾಳಿಗೆ ಪ್ರತಿ ದಾಳಿ, ಏಟಿಗೆ ರೇಟನ್ನ ಉತ್ತಮ ಪ್ರದರ್ಶನವನ್ನು 2 ತಂಡಗಳು ನೀಡ್ತಾ ಇದೆ. 2 ತಂಡಗಳ ಬಲಾಬಲ ಈ ರೀತಿ ಇದೆ. ಎಂಟು 6ರಲ್ಲಿ ದೀಪಕ ಇದೀಗ ತಂಡಕ್ಕೆ ದಾರಿ ದೀಪುವಂತ ಬೋನಸ್ ಪ್ಲಸ್ 1 ಪಾಯಿಂಟ್. 8-8ರಲ್ಲಿ ಸಮಬಲದ ನಂಟಿನಲ್ಲಿ ಅದ್ಭುತವಾಗಿ ಪಂದ್ಯ ಸಾಗ್ತಾ ಇದೆ. ನಾ ಹೇಳಿದ ಹಾಗೆ ದಾಳಿಗೆ ದಾಳಿ, ಹಿಡಿತಕ್ಕೆ ಪ್ರತಿ ಹಿಡಿತ, ಏಟಿಗೆ ರೇಟನ್ನು 2 ತಂಡಗಳು ನೀಡಿದ ಸಮಬಲದ ಪ್ರದರ್ಶನವನ್ನು 2 ತಂಡಗಳು 8-8. ಎಂಟು 8ರಲ್ಲಿ ಸಮಬಲದ ನಂಟಿನಲ್ಲಿ ಈ ಪಂದ್ಯ ಸಾಗ್ತಾ ಇದೆ. ಅದ್ಭುತವಾದಂತಹ ಒಂದು ಪಂದ್ಯ. ಎಸ್ 8ಗೆ ಇದೀಗ ಗ್ಯಾಪ್ ಅನ್ನು ಕಂಡುಕೊಂಡಿದ್ದಾನೆ. ಡಿಫೆನ್ಸ್ ನಲ್ಲಿ ವ್ಯತ್ಯಯ ಮೂಡಿ ಬರ್ತಾ ಇದೆ. ಇಬ್ಬರ ನಡುವಿನ ಸಾಮ್ಯತೆಯ ಕೊರತೆ, ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಇದೀಗ ಅರ್ಜುನ 10-8. ರಲ್ಲಿ 2 ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸುವ ರೋಚಕ ಪಂದ್ಯ. ಇದೀಗ ದೀಪಕ್ ನನ್ನ ನಿಜವಾಗ್ಲೂ ಅದ್ಭುತವಾಗಿ ಬಂಧಿಸಿದ್ದಾರೆ. ಕುದುರೆ ಅಂತರ ಮುಟ್ಟಿದ್ರೆ 2 ಅಂಕ ಸಿಗ್ಬೋದಾಗಿತ್ತು. ದೀಪಕ್ ನನ್ನ ವಂಚಿಸಿ ಬಂಧಿಸಿದ್ದಾರೆ. ಅದ್ಭುತವಾದ ಹಿಡಿತ, ವೆಲ್ ಫಾಲೋಡ್ ಕ್ಯಾಚ್. ಅರ್ಜುನ ಹೆಸರೇ ಅದ್ಭುತವಾಗಿದೆ. ಅರ್ಜುನ ಕಬಡ್ಡಿ ಕ್ಲಬ್ ಅದ್ಭುತ ಪ್ರದರ್ಶನವನ್ನು ಇಲ್ಲಿ ನೀಡುತ್ತಾ ಇದೆ. ಎಸ್ ಇದೀಗ ಸೂಪರ್ ಟ್ಯಾಕಲ್, ಎಟ್ಟಿಗೆ ರೇಟು. ಇದು ಆಟ, ಕಬಡ್ಡಿಯ ಒಂದು ವೈಖರಿ ಅದ್ಭುತವಾಗಿದೆ. 2 ಅಂಕವನ್ನು ಗಳಿಸಿಕೊಳ್ತಾ 11-10ರಲ್ಲಿ 1 ಅಂಕದ ಆರಂಭಿಕ ಮುನ್ನಡೆಯಲ್ಲಿ ಅರ್ಜುನ. 11-10 ಅದ್ಭುತವಾಗಿ ಪಂದ್ಯ ಮೂಡಿ ಬರ್ತಾ ಇದೆ. ಲೆಫ್ಟ್ ರೈಡರ್ ಉತ್ತಮ ಪ್ರದರ್ಶನವನ್ನು ನೀಡಿದ ಸುರಕ್ಷಿತ ವಾಪಸಾತಿಯೊಂದಿಗೆ ಯುವ ಕಿಲಾಡಿ. 11-10 1 ಅಂಕದ ಮುನ್ನಡೆಯಲ್ಲಿ ಅರ್ಜುನ ತಂಡದ ದಾಳಿಗಾರನ ಬಂಧಿಸಿದಾನೆ. ಕಾದ್ ನೋಡ್ಬೇಕಾಗಿದೆ. ಸೂಪರ್ ರೀಚ್ ನಲ್ಲಿ ಬರ್ತಾ ಇದೆಯಾ? ಕಾದ್ ನೋಡ್ಬೇಕಾಗಿದೆ. ವೈಟ್ ಫಾರ್ ದಿ ರೆಫಿಡಿಷನ್. ಅನುಚಿತವಾದ ಅತಿರೇಕದ ವರ್ತನೆಗೆ ಅವಕಾಶ ಇರೋದಿಲ್ಲ. ಇಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ನಾನು ಕನ್ನಡದಲ್ಲಿ ಹೇಳಿದೆ, ದೀಪಿಗೆ ಇಂಗ್ಲಿಷ್ ಹೇಳ್ತಾ ಇದ್ದೆ. ನೋ ಮೋರ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದಿ ರೆಫರಿ. ಹೌದು ಅಲ್ವಾ? ಕನ್ನಡದ ಹೇಳಿದೆ, ಅರ್ಥ ಆಗಿಲ್ಲ. ಅತಿರೇಕದ ವರ್ತನೆಗೆ ದಂಡಿಸಲಾಗುತ್ತೆ. ಮತ್ತೊಮ್ಮೆ ಇದೇ ವರ್ತನೆ ಬಂದ್ರೆ ದೀಪು ಆಚೆ ಹೋಗ್ತಾನೆ. ಸೊ ದಿಸ್ ಇಸ್ ದ ರೂಲ್ ಆಫ್ ಕಬಡ್ಡಿ. ಕಟ್ಟುನಿಟ್ಟಾಗಿ ನಾವು ಪಾಲಿಸಲೇಬೇಕು, ಪಾಲಿಸಿಗಳಲ್ಲ. ರೈಡರ್ ವೆಂಟ್ ಔಟ್. ಒಂದು ಅತ್ಯುತ್ತಮ ತೀರ್ಮಾನ ಮಧ್ಯಸ್ಥಿಕೆಯಲ್ಲಿ, ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಕೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ರೈಡರ್ ಈಸ್ ಔಟ್. ಸೊ ಇದರೊಂದಿಗೆ ವಾಲಂಟಿಯರ್ಸ್ ಯಾರಾದ್ರೂ ಒಬ್ರು ಬನ್ನಿ. ಮಾಡು ಇಲ್ಲ ಬಡಿ, ಯುವ ಕಿಲಾಡಿಗಿದು ಸವಾಲಿನ ದಾಳಿ. ಎಸ್ ಪ್ರಯತ್ನ, ಆದ್ರೆ
ಗ್ಯಾಪ್ ಅನ್ನ ಕಂಡುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದ್ದಾನೆ. ಬಂದಿಯಾಗಿ ಹೊರ ನಡೀತಾ ಇದ್ದಾನೆ ಆಕಾಶನಾಗಿ ಯುವ ಕಿಲಾಡಿ. ಅರ್ಜುನ ಕಬಡ್ಡಿ ಕ್ಲಬ್ ಇದೀಗ ಮುನ್ನಡೆ ಹಾದಿಯನ್ನ ಕಾಯ್ದುಕೊಳ್ತಾ ಇದೆ. ಏವಿಯೇಟರ್ ಆನ್ಲೈನ್ ಗೇಮ್ ಕಿಂಗ್ ಮಿಸ್ಟರ್ ಸಂಜೂರ್ ಆಗಮಿಸಿದರೆ ಸಂಜಯ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಏವಿಯೇಟರ್ ಆನ್ಲೈನ್ ಗೇಮ್ ಕಿಂಗ್ ಮೇಕರ್ ಆಕಾಶ ಹೇಳಿದಪ್ಪ, ನನಗೆ ಗೊತ್ತಿಲ್ಲ. ಆಮೇಲೆ ಪ್ರಥಮಾರ್ಧದ ಮುಕ್ತಾಯದಲ್ಲಿ 13-11 2 ಅಂಕಗಳ ಅಂತರದ ಮುನ್ನಡೆಯನ್ನ ಅರ್ಜುನ ಕಬಡ್ಡಿ ಕ್ಲಬ್ ಪಡೆದುಕೊಳ್ತಾ ಇದೆ. 13-11 ಇನ್ ಫೇವರ್ ಆಫ್ ಅರ್ಜುನ ಕಬಡ್ಡಿ ಕ್ಲಬ್. 13-11. ಎರಡು ಬಲಿಷ್ಠ ತಂಡಗಳ ನಡುವೆ ಸೆಣಸಾಗ್ತಾ ಇದೆ. ದ್ವಿತೀಯಾರ್ಧ ಪಂದ್ಯದ ಫಲಿತಾಂಶವನ್ನು ಪ್ರಕಟಿಸುವಂತ ನಿರ್ಣಾಯಕ ಸಂದರ್ಭ. 13-11 ಅರ್ಜುನ 2 ಅಂಕಗಳ ಮುನ್ನಡೆಯನ್ನ ಪಡೆದುಕೊಳ್ತಾ ಇದೆ. ಮತ್ತೊಂದು ಮನೋಜ್ಞ ದಾಳಿ. ಚೆಸ್ ನಂಬರ್ 9 ಯುವ ಕಿಲಾಡಿ ಅದ್ಭುತವಾದ ಪ್ರದರ್ಶನವನ್ನ ರನ್ನಿಂಗ್ ಅಂಡ್ ಪಾಯಿಂಟ್ ವೇಗದ ದಾಳಿಯಲ್ಲಿ ವೇಗದ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. 14-11 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಅರ್ಜುನ ಕಬಡ್ಡಿ ಕ್ಲಬ್ ಡಿಫೆನ್ಸ್ ನಲ್ಲಿ ಅದ್ಭುತವಾಗಿದೆ. ಎಸ್ ರೈಡರ್ ವೆಂಟ್ ಔಟ್. ಕೇಶವ ಕ್ರೀಡಾ ಮಂಡಳಿ ವರ್ಸಸ್ ಅತ್ಯುತ್ತಮವಾದಂತಹ ಒಂದು ವೆಲ್ ಫಾಲೋ ಅಪ್ ಕ್ಯಾಚ್. ಮಿಂಚಿನ ಹಿಡಿತ ಅಂತಾನೆ ಹೇಳಬಹುದು. ಬ್ಯೂಟಿಫುಲ್ ಸ್ಕಿಲ್ ಗೇಮ್ ಬೈ ಅರ್ಜುನ ಕಬಡ್ಡಿ ಕ್ಲಬ್. ಅದ್ಭುತವಾದಂತಹ ಒಂದು ವೆಲ್ ಫಾಲೋ ಅಪ್ ಕ್ಯಾಚ್. ದಾಳಿಗಾರ ದೀಪಕ್ನನ್ನ ಅದ್ಭುತವಾಗಿ ಬಂಧಿಸಿದ್ದಾರೆ. ಪ್ರಮುಖ ದಾಳಿಗಾರನ ಬಂಧಿಸಿದ ಮತ್ತೊಂದು ಸಂತಸದ ಕ್ಷಣದಲ್ಲಿ ಅರ್ಜುನ ಕಬಡ್ಡಿ ಕ್ಲಬ್. ಲೆಫ್ಟ್ ರೈಡರ್ ಚೆಸ್ ನಂಬರ್ 19 ಒಬ್ಬ ಯಶಸ್ವಿ ದಾಳಿಗಾರನಾಗಿ ಧನುಷ್ ಪ್ರಮುಖ ದಾಳಿಗಾರ, ಒಬ್ಬ ಯಶಸ್ವಿ ದಾಳಿಗಾರನಾಗಿದೆ. ಆತನನ್ನು ಬಂಧಿಸಿದ್ದಾರೆ. ಏಟಿಗೆ ರೇಟನ್ನು ನೀಡ್ತಾರೆ. ದೀಪಕ್ನನ್ನ ಬಂಧಿಸಿದ ಒಂದು ಸೇಡಿನ ತಬಕದಲ್ಲಿತ್ತು. ಅದೇ ರೀತಿ ಇದೀಗ ಧನುಷನ್ನು ಬಂಧಿಸಿಕೊಳ್ತಾ ಸೀಡಿಗೆ ಸೇಡನ್ನು ತೀರಿಸಿಕೊಳ್ತಾ ಇದೆ. ಫ್ಯೂಚರ್ ಆಫ್ ಬಸವನಗುಡಿ ಯುವ ಕಿಲಾಡಿ ಚುರುಕಿನ ಪಾದಚನದಲ್ಲಿ ಒಳನಂಗಿ ಬನಿಸಿಕೊಳ್ಳುವಂತ ಪ್ರಯತ್ನ. ಶಾಲಾ ಕಾಲೇಜು ವಿದ್ಯಾರ್ಥಿ ಅಂತ ಕಾಣುತ್ತೆ. ಉತ್ತಮವಾದ ಪ್ರದರ್ಶನವನ್ನು ಯುವ ಕಿಲಾಡಿಯಲ್ಲಿ ನೀಡ್ತಾ ಇದ್ದಾನೆ. ಬೋನಸ್ ಪರಿಪೂರ್ಣತೆಗೆ ಬಾರದ ಕಾರಣ ಬೋನಸ್ ಅನ್ನು ನೀಡಲಾಗಿಲ್ಲ. ಬ್ಯೂಟಿಫುಲ್ ಚೈನ್ ಟ್ಯಾಕಲ್ ಅದ್ಭುತವಾಗಿತ್ತು. ದಾಳಿಗಾರನ ಸ್ಪೀಡ್ ಅನ್ನ ಅರಿತು ಕಳೆದ ಬಾರಿಯ ಸಿಡಿನ ತವಕದಲ್ಲಿದ್ದು ತಲೆಗೆ ಪೆಟ್ಟಾಗಿದೆ. ಸ್ವಲ್ಪ ಆತನ್ನು ಸಂತೈಸಬೇಕಾಗಿದೆ. ಭರ್ಜರಿ ಪಂದ್ಯ. ಈ ಪಂದ್ಯದ ಭವಿಷ್ಯ ಈ ದ್ವಿತೀಯಾರ್ಧದಲ್ಲಿ ಅಡಗಿದೆ. ದೀಪಕ್ ಸತತ ವೈಫಲ್ಯಗಳಿಂದ ಹೊರಬರ್ತಾನೆ. ಕಾದ್ ನೋಡೋಣ. ವಂಚಿನ ಪಾದ ಸಮಯದ ಜಿಲ್ಲೂರು ಭಾಗದಲ್ಲಿ ಕೂಡ ಈತ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಪ್ರತಿಭಾವಂತ ದಾಳಿಗಾರ. ಫ್ಯೂಚರ್ ಆಫ್ಸ್ನ ದೀಪಕ್ ಮುಟ್ಟಿದ್ದಾನೆ, ತೊಡೆ ತಟ್ಟಿದ್ದಾನೆ. ಇದು ಆಟದ ವೈಖರಿ. ಅದ್ಭುತವಾದ ಪ್ರದರ್ಶನ. ದೀಪಕ್ ತಂಡ ಕಾಸರಿಯಾಗಬಲ್ಲ ಒಂದು ಗೋಲ್ಡನ್ ಪಾಯಿಂಟ್ ಅಂತಾನೆ ಹೇಳಬಹುದು. 19-14 ಇನ್ ಫೇವರ್ ಆಫ್ ಅರ್ಜುನ ಕಬಡ್ಡಿ ಕ್ಲಬ್. 19-14 ಸ್ಕಾಟ್ ನೋಡಬೇಕಾಗಿದೆ. ಹಿಂಬದಿಯ ಹಿಡಿತಕ್ಕೆ ವೈಫಲ್ಯತೆಯನ್ನು ಕಂಡುಕೊಳ್ತಾರೆ. ಡಿಫೆನ್ಸ್ ನಲ್ಲಿ ಮತ್ತೊಂದು ವೈಫಲ್ಯ. 20-14 6 ಅಂಕಗಳ ಅಂತರದ ಮುನ್ನಡೆಯಲ್ಲಿ
ಅರ್ಜುನ ಕಬಡ್ಡಿ ಕ್ಲಬ್. ಇನ್ ಫೇವರ್ ಆಫ್ ದೀಪಕ್. ಯಾವುದೇ ಅಂಕದ ಗಳಿಕೆಯಲ್ಲ, ಎಚ್ಚರಿಕೆಯ ಒಂದು ಡಿಫೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ. 20-14 ಅರ್ಜುನ ಕಬಡ್ಡಿ ಕ್ಲಬ್ 6 ಪಾಯಿಂಟ್ಸ್. ಈ ಅವಧಿಯಲ್ಲಿ 6 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಡಿಫೆನ್ಸ್ಗೆ ಮೊರೆ ಹೋಗ್ತಾ ಇದೆ. ಅದ್ಭುತವಾದ ಆಟದ ಪ್ರದರ್ಶನ. ಎಸ್, ಮತ್ತೆ ಅದ್ಭುತವಾದ ಹಿಡಿತ. ಫ್ಯೂಚರ್ ಆಫ್ ಚೆಸ್ ನಂಬರ್ 11. ಸೂಪರ್ ಸೈನ್ ಟ್ಯಾಕಲ್, ಸೂಪರ್ ಕಾಂಬಿನೇಷನ್ ಕ್ಯಾಚ್ ಆಫ್ ದ ಮ್ಯಾಚ್. ಸತತ 2 ಯಶಸ್ವಿ ಚೈನ್ ಟ್ಯಾಕಲ್ಗಳೊಂದಿಗೆ ಫ್ಯೂಚರ್ ಆಫ್ ಮತ್ತೆ ಈ ಪಂದ್ಯದ ಹಿಡಿತಕ್ಕಾಗಿ ಪ್ರತಿರೋಧವನ್ನು ಓಡ್ತಾ ಇದೆ. 20-15 5 ಅಂಕಗಳ ಅಂತರವಷ್ಟೇ. 20-15 ಇನ್ ಫೇವರ್ ಆಫ್ ಅರ್ಜುನ ಕಬಡ್ಡಿ ಕ್ಲಬ್. ಕೇಶವ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ Shiva Sports Club versus Rackers Bengaluru. Both team captains get ready for the next crucial match of the tournament. ದಾಳಿಗಾರ ದೀಪು ಸಾಕಷ್ಟು ಪ್ರತಿರೋಧವನ್ನು ಓಡ್ತಾ ಇದ್ದಾನೆ. ಕಾರಣ ಈ ದಾಳಿ ಅವರಿಗೆ ಆಸರಿಯಾಗುತ್ತೆ. ಸಾಕಷ್ಟು ಪ್ರತಿರೋಧ ನಡುವೆ, ವಾಕ್ಸಮರ ವಾದಗಳ ನಡುವೆ ಇದೀಗ ಮುಖ್ಯ ತೀರ್ಪುಗಾರರ ಮಧ್ಯಸ್ಥಿಕೆಯಲ್ಲಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ದೀಪಕ್, wait for the referee decision. Wait for the referee decision. ಸೊ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಇಲ್ಲಿ ಕ್ರೀಡಾ ನೀತಿಯನ್ನ, ಕ್ರೀಡಾ ಪಾಲಿಸಿಯನ್ನ ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗಿದೆ. ಸೊ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಒಂದು ಕಿವಿ ಮಾತು. ಯು ಮಸ್ಟ್ ಒಬ್ಲೈಸ್ ರೆಫರಿ ಡಿಸಿಷನ್. ನೋ ಮೋರ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದಿ ರೆಫರೀಸ್. 21-15 6 ಅಂಕಗಳ ಅಂತರದಲ್ಲಿ ಅರ್ಜುನ ಮುನ್ನಡೆಯ ಹಾದಿಯಲ್ಲಿ ಸಾಕ್ತಾ ಇದ್ದಾನೆ. ಧನುಷ್ ಸಕ್ಸಸ್ಫುಲ್ ರೈಡರ್ ಆಗಿ ಯುವ ಕಿಲಾಡಿ. ಲಾಸ್ಟ್ 4 ಮಿನಿಟ್ಸ್ 6 ಅಂಕಗಳ ಅಂತರವನ್ನು ಸರಿದೂಗಿಸಬೇಕಾಗಿದೆ. ಫ್ಯೂಚರ್ ಆಫ್ ತಂಡಕ್ಕೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. 6 ಅಂಕಗಳ ಅಂತರವನ್ನ 4 ನಿಮಿಷಗಳಲ್ಲಿ ಸರಿದೂಗಿಸ್ತಾರ ಫ್ಯೂಚರ್ ಆಫ್ ಬಸವನಗುಡಿ ತಂಡ ಕಾಯ್ದು ನೋಡಬೇಕಾಗಿದೆ. ಆ ಪ್ರಮುಖ ದಾಳಿಗಾರ ದೀಪಕ್ನ ಅನುಪಸ್ಥಿತಿ. ಎಸ್, ಗುಡ್ ಯೂಸ್ ಆಫ್ ದ ಸ್ಕಿಲ್. ಟು ಟಚ್ ಪಾಯಿಂಟ್, ಪಾದ ಸ್ಪರ್ಶಾಂಕ ಅಂತ ಹೇಳ್ತೇವೆ. ಟು ಟಚ್ ಪಾಯಿಂಟ್ ನನಗೆ ಸುಲಭವಾದ ಅಂಕವನ್ನು ಗಳಿಸಿಕೊಳ್ತಾ ಮತ್ತೆ ಅರ್ಜುನ ತಂಡ 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕೇಶವ ಕ್ರೀಡಾ ಮಂಡಳಿ ವರ್ಸಸ್ ರಾಕರ್ಸ್ ಬೆಂಗಳೂರು. ಬೋತ್ ಟೀಮ್ ಕ್ಯಾಪ್ಟನ್ಸ್, ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಯು. ಉಭಯ ತಂಡದ ನಾಯಕರಿಗಿದು ಅಂತಿಮ ಕರೆ. ಕೂಡಲೇ ಅಂಕಣ ಪ್ರವೇಶ ಮಾಡಬೇಕಾಗಿದೆ. ನಿರ್ಣಾಯಕ 3 ನಿಮಿಷಗಳು. ಮಂಜು ಯಶಸ್ವಿ ದಾಳಿಗಾರನಾಗಿ, ಅನುಭವಿ ಕಿಲಾಡಿಯಾಗಿ. ಅರ್ಜುನ ಕಬಡ್ಡಿ ಕ್ಲಬ್ 7 ಅಂಕಗಳ ಅಂತರವನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಈ ಪಂದ್ಯದ ಮೇಲೆ ಗೆಲುವಿನ ಬಿಗಿಪಟ್ಟನ್ನ ಸಡಿಲಿಸದೆ 7 ಅಂಕಗಳ ಭರ್ಜರಿ ಮುನ್ನಡೆಯನ್ನೇ ಕಾಯ್ದುಕೊಂಡಿದೆ. ಬದಲಿ ಆಟಗಾರನ ಅಂಕಣಿಕ್ಕಿಳಿಸ್ತಾ ತನ್ನ ರಣತಂತ್ರವನ್ನ
22-16 6 ಅಂಕಗಳ ಅಂತರವನ್ನ ಕಾಯ್ದುಕೊಳ್ತಾ ಈ ಪಂದ್ಯದ ಮೇಲೆ ಗೆಲುವಿನ ಪಟ್ಟನ್ನ ಸಡಿಲಿಸದೆ ಉತ್ತಮ ಪ್ರದರ್ಶನವನ್ನ ನೀಡಿಕೊಳ್ತಾ ಇದೆ. ಸುರಕ್ಷಿತ ವಾಪಸಾತಿ ಲಭಿಸಿರುವ 6 ಅಂಕಗಳ ಅಂತರವನ್ನೇ ಕಾಯ್ದುಕೊಳ್ತಾ ಗೆಲುವನ್ನ ದಾಖಲಿಸಿ ಒಂದು ರಣತಂತ್ರವನ್ನ ಯಶಸ್ವಿಯಾಗಿ ಮೈಗೂಡಿಸಿಕೊಂಡಿದ್ದಾರೆ ಅರ್ಜುನ ಕಬಡ್ಡಿ ಕ್ಲಬ್. ಕಾಯ್ದುಕೊಳ್ಬೇಕಾಗಿದೆ. ಲಾಸ್ಟ್ ಕಂಟ್ರೋಲ್ ಓವರ್ ದ ಬಾಡಿ ಲಾಬಿ ಲೈನ್ ಪ್ರವೇಶವಾಗ್ತಾ ಇದೆ. ಸೆಲ್ಫ್ ಔಟ್ ಆಗ್ತಾ ಇದ್ದಾರೆ. ದೀಪಕ್ ನಿರಾಶೆಯಿಂದ ನಿರ್ಗಮಿಸ್ತಾ ಇದ್ದಾರೆ ಅಂಕಣಿಂದ ಹೊರಗೆ. ಸೊ ಇಟ್ಸ್ ಎ ಡ್ರೂ ಆರ್ ಡೈರೈಟ್ ಗೋಸ್ ಟು ಮಂಜು. ಮಾಡು ಇಲ್ಲ ಮಡಿದಾಳಿ. ಇಟ್ಸ್ ಎ ಡ್ರೂ ಆರ್ ಡೈರೈಟ್. ಮಾಡು ಇಲ್ಲ ಮಡಿದಾಳಿ. ಮುಟ್ಟಬೇಕು, ಯಾಕಂದ್ರೆ ಮುಟ್ಟಿ ಅಂಕ ತರಲೇಬೇಕು. ಯಶಸ್ವಿ ಟಚ್ ಪಾಯಿಂಟ್ ನೊಂದಿಗೆ ಮಂಜು ಯಶಸ್ವಿ ಅಂಕವನ್ನ ಗಳಿಸಿಕೊಳ್ತಾರೆ. ಸಕ್ಸಸ್ಫುಲ್ ರೈಡರ್ ಆಗಿ ಗೆಲುವಿನ ರೂವಾರಿ ಆಗ್ತಾ ಇದ್ದಾನೆ. ಲಾಸ್ಟ್ 1 ಮಿನಿಟ್, आखिरी मिनट का खेल अभी बाकी है. Only 5 seconds left for the completion of this match. Only 5 seconds left for the completion of this match. ಕೇವಲ ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ ಈ ಪಂದ್ಯದ ಮುಕ್ತಾಯಕ್ಕಾಗಿ. ಮೊದಲೇ ಆಟಗಾರನ ಅಂಗಡಿ ಕಳಿಸಿಕೊಳ್ತಾರೆ. ಕೇಶವ ಕ್ರೀಡಾ ಮಂಡಳಿ ಮತ್ತು ರಾಕರ್ಸ್ ತಂಡದ ಆಟಗಾರರು ಕೂಡಲೇ ಅಂಗಣ ಪ್ರವೇಶ ಮಾಡಬೇಕು. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕೇಶವ ಕ್ರೀಡಾ ಮಂಡಳಿ ವರ್ಸಸ್ ರಾಕರ್ಸ್ ಕಬಡ್ಡಿ ಕ್ಲಬ್. ರಾಕರ್ಸ್ ವರ್ಸಸ್ ಕೇಶವ ಕ್ರೀಡಾ ಮಂಡಳಿ. ಶ್ರೀತ ಧರ್ಮಗುರುಗಳು ನ್ಯೂ ಜನರೇಷನ್ ಚೆಸ್ನ ಧರ್ಮಗುರುಗಳಾಗಿ ಧರ್ಮ ಪ್ರತಿಪಾದಕರು ಆಗಿರ್ತಕ್ಕಂಥ ಧರ್ಮಗುರುಗಳು ಆಗಮಿಸಿರ್ತಾರೆ. ಅವರಿಗೆ ನಾವು ಅವರ ದಂಪತಿಗಳಿಬ್ಬರು ಕೂಡ ಆಗಮಿಸಿರ್ತಾರೆ. ಅವ್ರನ್ನ ನಾವು ಈ ಒಂದು ಕ್ರೀಡಾಕೂಟದ ಪರವಾಗಿ ಅವ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀವಿ. ನ್ಯೂ ಜನರೇಷನ್ ಚರ್ಚ್ನ ಧರ್ಮ ಪ್ರತಿಪಾದಕರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಸರ್. ಎಸ್ ಪಂದ್ಯ ಮುಕ್ತಾಯ. ಅರ್ಜುನ ಕಬಡ್ಡಿ ಕ್ಲಬ್ ಕ್ರೈಸ್ತ ಧರ್ಮದ ಪ್ರತಿಪಾದಕರು ನಮ್ಮ ನ್ಯೂ ಜನರೇಷನ್ ಚರ್ಚ್ನ ಫಾದರ್ ಆಗಿ ಧರ್ಮ ಪ್ರಚಾರಕರಾಗಿ ಧರ್ಮ ಪ್ರತಿಪಾದಕರಾಗಿ ದಂಪತಿಗಳ ಸಮೇತ ಆಗಮಿಸ್ತಾ ಇರ್ತಕ್ಕಂಥ ನ್ಯೂ ಜನರೇಷನ್ ಚರ್ಚ್ನ ಫಾದರ್ ಅವರಿಗೆ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ದಯವಿಟ್ಟು ತಾವು ವೇದಿಕೆಯಲ್ಲಿ ವಿರಾಜಮಾನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಸನ್ಮಾನ್ಯ ಶ್ರೀ ದಿನೇಶ್ ಶೆಟ್ಟಿ ಅವರು ಕರ್ತವ್ಯ ನಿರತರಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ಒಂದು ಕ್ರೀಡಾಕೂಟಕ್ಕೆ